ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ಪೊಲೀಸ್ ವಾರ್ತೆ ಡಿಜಿಟಲ್. 80 ರೂಪಾಯಿ ಕೆಜಿ ಮಾಡ್ಯಾನ. ಯಾವ ಡಿ ಕೆ ಶಿವಕುಮಾರ್ ಹೊಯ್ಕೋಬೇಕಾನ ಎಲ್ಲಾನು ಇಲ್ಲ, ಮಣ್ಣಿನೂ ಇಲ್ರಿ. ನಾವು ಭಾಳ ಬಡವ್ರು ಇದೀವ್ರಿ. ನಮಗೆ ಇದಲ್ಲೇ ಸ್ವಲ್ಪ ಜಾಗ ಮಾಡಿಕೊಡ್ಬೇಕ್ರಿ. ವ್ಯವಸ್ಥಾನ ಇಲ್ರಿ, ಒಂದು ಚಂದ ಕರೆಂಟಿನ ವ್ಯವಸ್ಥಾನ ಇಲ್ರಿ. ವಯಸ್ಸಾದವ್ರು ಮುದುಕರದಾರೆ, ಸಣ್ಣ ದೊಡ್ಡ ಮಕ್ಕಳು. ನಗರಸಭೆಯಾಗಿ ಮೇಲ್ದರ್ಜೆಗೇರಿರುವ ಸಿಂದಗಿ ಪಟ್ಟಣದ 2ನೇ ವಾರ್ಡ್ನಲ್ಲಿ ಮಾತ್ರ ಮೂಲಭೂತ ಸೌಕರ್ಯಗಳ ಕೊರತೆ ಜನರನ್ನು ಕಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಮನೆಗಳ ಹಕ್ಕುಪತ್ರ ಸಿಕ್ಕಿದೆ, ಆದರೆ ರಸ್ತೆ, ಚರಂಡಿ, ಸ್ವಚ್ಛತೆ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳು ಮಾತ್ರ ಸಿಗುತ್ತಿಲ್ಲ ಎಂದು ಇಲ್ಲಿನ ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ನಾವೇನ್ ತಿನ್ಬೇಕು? ಸಸ್ತಾನು ಇಲ್ಲ. 80 ರೂಪಾಯಿ ಬರೋದಿತ್ತು. ಸಕ್ರೆ ನೀರ್ ಕುದಿಸ್ಕೊಂಡ್ ಕುಡಿಬೇಕಂದ್ರ ಅದು ಸಕ್ರೆ 80 ರೂಪಾಯಿ ಕೆಜಿ ಮಾಡ್ಯಾನ. ಯಾವ ಡಿ ಕೆ ಶಿವಕುಮಾರ್ ಹೊಯ್ಕೋಬೇಕಾನ, ಸಿದ್ದರಾಮಯ್ಯ ಹೊಯ್ಕೋಬೇಕ. ಇನ್ನ ಮೋದಿ ಚುಚ್ಚಿಗೆ ಸಾಯರ ಹೊಡೆದಿದ್ದ ವಾತಾಟೆ. ಇವು ಇದ್ದು ಸತ್ತಂಗ ನಾವು ಎದ್ರನ್ನ ಬದುಕ್ಬೇಕು. ಅಷ್ಟೇ ಪಿಕ್ಸೆ ಮಾತಿದೆಯಲ್ಲ. ಈಗ 70 ರೂಪಾಯಿ 70 ರೂಪಾಯಿ ಪಿಕ್ಸೆ ಮತ್ ಹೆಂಗ್ರಿ? ಅದು ಮತ್ತೆ ಏಟಿತ್ತು ಅಟ್ಟಕ್ಕೆ ಬರ್ಲದು. ಈಗ ಹೆಣ್ಮಕ್ಳಿಗೆ 2000 ರೂಪಾಯಿ ಆಶೆ ತೋರ್ಸ್ಕೆ, ಬಸ್ಸಿಂದ ಫ್ರೀ ತೋರ್ಸ್ಕೆ ಹೊಡೆದಾಡಿ ಎಷ್ಟೋ ಜೀವಗಳು ಅದು. ಅವೇನ್ ದಿನ ನಾವೇನ್ ಹೋಗ್ತೀವಿ ಊರಾಕೇರಿ. ಹಚ್ಚಿದ್ರಿ ಸರ್ ನಾವು ಕಲ್ತಿಲ್ಲ, ಮಕ್ಕಳು ನಮ್ಮಂಗ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗೆ ಕಲಿಸಿ ರೋಡ್ ಮ್ಯಾಗ ಅಲ್ಲಿ ಬಸ್ ಸರ್ಕಲ್ದಾಗ ಬಂಡಿ ಹಚ್ಚಿ. ಈಗ ಯಾವ್ದು ಸೌಲಭ್ಯ ಮಕ್ಕಳಿಗಿಲ್ಲ. ಎಲ್ಲಾರು ಹೋಗೋಣ ಅದು ಆಗ್ಬೇಕ್ರಿ ಇದು ಆಗ್ಬೇಕ್ರಿ ಅಂತಾರ. ಎಲ್ಲಿ ದುಡ್ಡನೇ ಇಲ್ಲ, ಎಲ್ಲಿ ತರ್ಬೇಕ್ರಿ? ದಿನ 200 ರೂಪಾಯಿದಾಗ ಏನ್ ಮಾಡ್ಬೇಕು ನಾವು? 7 ಮನಿ ಕೊಟ್ಟಾರಿ. ಒಂದ್ ಮನ್ಯಾಗ 7 ಮಂದಿ ಅಂತಂದ್ರ 7 ಮನಿ ಆಗ್ಯಾವ್ರಿ. ಈ ರೀತಿ ಒಂದ್ ಮನ್ಯಾಗ 3 ಮಂದಿ 3 ಮಂದಿ, ಒಂದ್ ಮನ್ಯಾಗ 2 ಮಂದಿ 2 ಮಂದಿ. ನಮಗ ಇದು ಏನೂ ಇಲ್ಲ, ಏನ್ ಮನಿ ಇಲ್ಲ, ಏನಿಲ್ಲ. ಇಟ್ಟೆ ಇದೆ ಗುಡ್ಸಲ್ದಾಗ ಇದೀವಿ. ಅದನ್ನ ಕಿತ್ತೀವಿ ಅಂದ್ರ ಆ ಬೋಡಿ ಜನಕ್ಕೂ ಅವರೇ ಒಯ್ಕೆ ಅಲ್ಲಿ ಊರ್ ಹೊರಗೆ ಹಾಕ್ಬೇಕ್ರ. ಅವ್ ಒಯ್ಲಿಕ್ಕೂ ರಾಕ್ತಿ ನಂಬಲ್ಲಿ. ನಮಸ್ಕಾರ ರೀ, ನಾ ಸುಮಾ ಪಾಟೀಲ್ ಅಂತೇಳಿ ಮಂಗಳಮುಖಿ ಮಾತಾಡೋದ್ರಿ. ಇಲ್ಲಿ ಏನೋ ಒಂದು ನೀರಿನ ವ್ಯವಸ್ಥಾನ ಇಲ್ರಿ, ಒಂದು ಚಂದ ಕರೆಂಟಿನ ವ್ಯವಸ್ಥಾನ ಇಲ್ರಿ. ವಯಸ್ಸಾದವ್ರು ಮುದುಕರದಾರಿ, ಸಣ್ಣ ದೊಡ್ಡ ಮಕ್ಕಳು ಅದಾವ್ರಿ. ಇಲ್ಲಿ ಜೋಪಡಪಟ್ಟ ಏನೇನೇನೋ ಸಾಯ್ತೇನ ಅಂತಂದ್ರು ಏನೋ ಹನಿ ನೀರ್ ಹಾಕೋರ್ ದಿಕ್ಕಿಲ್ರಿ. ಇಲ್ಲಿ ಏನ್ ಹೋಟ್ ಹಾಕಕ್ ಬಂದ್ ಕೇಳಿ ಹೋಗ್ಯಾರ. ಹೊಳಿ ಇಲ್ಲಿ ಯಾರು ಅಡ್ರೆಸ್ ಇಲ್ರಿ. ನಮಗ ಎಲ್ಲರಿಗೆ ಕಳಕಳಿಂದ ವಿನಂತಿ ಮಾಡ್ತೀವ್ರಿ. ನಮಗ್ ಸಣ್ಣ ದೊಡ್ಡ ಮಕ್ಕಳದಾವ್ರಿ. ಇಲ್ಲಿ ನಮಗೊಂದ್ ಹಕ್ಕಪತ್ರ ಅಲ್ರಿ, ಮತ್ತ ಒಂದ್ ರಸ್ತಾ ಏನು ಸೌಲಭ್ಯನೇ ಇಲ್ರಿ. ವಯಸ್ಸಾದಾರ ಮುದುಕರಿಗೆ ಅಡ್ಡಾಡಕ್ ಏನೂ ಇಲ್ರಿ. ಒಂದ್ ಬಾತ್ರೂಮ್ ಶೌಚಾಲಯ ಇಲ್ರಿ, ನೀರಿಂದ ಇಲ್ರಿ, ಏನೂ ಇಲ್ರಿ. ಜಾಗದ ಕಾಲಕ್ ಹೋಗಿದೀವ್ರಿ ನಾವು. ಇಲ್ಲಿ ಹೊಳ್ಳಿ ಅವ್ರ ಏನೋ ಹೂ ಹತ್ತಾರಿ ಅಷ್ಟೇ, ಏನು ಮಾಡಲ್ರಿ. ಇಲ್ಲಿದ್ದ ಎಷ್ಟು ವರ್ಷ ಐತ್ರಿ? ಇಲ್ಲಿದ್ದ ಮತ್ತ ಇವ್ರು 30-40 ವರ್ಷ ಐತ್ರಿ. ನಾವು 15-16 ವರ್ಷ ಐತ್ರಿ ಬಂದ್. ಈಗ ನಾ 35 2ನೇ ವಾರ್ಡ್ ಬರ್ತದೆ. ಈ ಮನೆ ಕೊಟ್ಟು 2 ತಿಂಗಳ ಬರ್ತೀರಿ. ಇಲ್ಲಿ ಸಂದಾಸ ವ್ಯವಸ್ಥೆ ಇಲ್ರಿ, ಬಾತ್ರೂಮ್ ಕಟ್ಸ್ಯಾರ್ರಿ, ಅವು ಕಲೆಕ್ಷನ್ ಕೊಟ್ಟಿಲ್ಲ ರೀ. ನೀರಿಂದು ನ್ಯಾಗೋ ಇಲ್ರಿ, ಆ ಚರಂಡಿಗಳು ವ್ಯವಸ್ಥೆ ಇಲ್ರಿ. ಹಿಂಗಾಗಿ ಲೈಟ್ ಫಿಟ್ಟಿಂಗ್ ಮಾಡಿಲ್ರಿ ರೀ. ಅವು ಮೆಟ್ಲು ಕುಂದಿಸ್ಬೇಕ್ರಿ. ಇವೆಲ್ಲ ತೊಂದರೆಗಳವ್ರಿ ನಮಗೆ. ಕೆ.ಬಿ. ಅವ್ರು ಏನು ಹೇಳ್ತಾರೆ ಲೈಟ್ ಫಿಟ್ಟಿಂಗ್ ಸಲುವಾಗಿ? ಅವರು ಗಂಬಾಗ ಯಾವ್ದು ಇನ್ನೂ ಬರ್ತಾವತ್ತ ಹೇಳ್ತಾರೆ. ಇನ್ನೂ ಯಾವ ಕಲೆಕ್ಷನ್ ಕೊಟ್ಟಿಲ್ರಿ ಅವು ಲೈಟಿಂದು. ಈಗ ಬಾತ್ರೂಮ್ದು ಮೇನ್ ಬೇಕಾಗ್ಯಾರ ನಮಗೆ. ಈಗ ಹೆಣ್ಮಕ್ಳೆಲ್ಲ ಸಮಸ್ಯೆ ಆಗ್ತಾವೆ ಎಲ್ಲ ಹೆಂಗೆ? ಹಂಗೆ ಹೋಲಕತ್ತಾರೆ, ಮತ್ತೆ ಸಮಸ್ಯೆ ಆಗ್ಯದ್ರಿ. ಈಗ ಗಂಡ್ಮಕ್ಳು ಹೆಂಗೆ ಓದ್ತಾರೆ, ಹೆಣ್ಮಕ್ಳಿಗೆ ಬೇಕೇ ಅಲ್ರಿ. ಮತ್ತೆ ಅವರು ಮಾಡಿಲ್ರಿ, ಇನ್ನೂ ಅದು ಮಾಡಿಕೊಡ್ಬೇಕು ನಮಗೆ. ಇದಕ್ಕಿಂತ ಮೊದಲು ಏನು ಎಲ್ಲ ಹೇಳಿದ್ರ? ಹೇಳಿವ್ರಿ, ರಗಡ್ ಸರಿ ಹೇಳಿವ್ರಿ. ಮಾಡ್ತೀವಿ ಅಂತಾರೆ, ಯಾರು ಮಾಡಿಲ್ರಿ. ಇಲ್ರಿ. ಹೆಸರು ಭಾಗ್ಯಶ್ರೀ ಹನುಮಂತ ಬಂಡಿ ಹೊಡ್ಯಾರ ಅದಾರ ರೀ. ನಾವು ಇಲ್ಲಿ ಬಂದು ಈಗ ಮೊದಲೇನೆ ನಮ್ಮ ಮಾಲಕರು ನಮ್ಮ ಅತ್ತೆಯವರು ಬಂದು ಇಲ್ಲೇ ಅದಾರ ರೀ. ಈಗ ನಮ್ಮ ಮದುವೆ ಆಗಿ 18 ವರ್ಷ ಐತ್ರಿ. ಈಗ ನಮ್ಮ ಮಗ 10ನೇ ಸಾಲಿಗೆ ಹೋಗ್ತಾನೆ ರೀ. ಎಲ್ಲ ಹಿಂದೆ ಬಂದವ್ರದ್ದು ಎಲ್ಲ ಜಾಗ ಆಗೈತ್ರಿ, ನಮ್ದು ಬಂದಿಲ್ಲ. ಮನಗು ಮುತ್ತೇನ ಬಲ್ಲಿ ಲಿಸ್ಟ್ ಬಂದಿತ್ತು ರೀ ನಮ್ದು ಫಸ್ಟ್. ಈಗ ಅವ್ರ ಬಲ್ಲಿ ಲಿಸ್ಟೇ ಇಲ್ರಿ, ಬೇರೆದವ್ರಿಗೆ ಜಾಗ ಆಗ್ಯದ, ನಮ್ಗೆ ಆಗಿಲ್ರಿ. ನಮ್ಗೆ ಹೊಲನೂ ಇಲ್ಲ, ಮಣ್ಣಿನೂ ಇಲ್ರಿ. ನಾವು ಭಾಳ ಬಡವ್ರು ಇದೀವ್ರಿ. ನಮಗೆ ಇದಲ್ಲೇ ಸ್ವಲ್ಪ ಜಾಗ ಮಾಡಿಕೊಡ್ಬೇಕ್ರಿ. ಹಕ್ಕುಪತ್ರ ಪಡೆದ ಸಂತೋಷಕ್ಕಿಂತ ಮೂಲಭೂತ ಸೌಕರ್ಯಗಳ ಕೊರತೆಯ ನೋವೇ ಇಲ್ಲಿನ ನಿವಾಸಿಗಳನ್ನು ಕಾಡುತ್ತಿದೆ ಎನ್ನಲಾಗಿದೆ. ನಗರದ ಪ್ರಮುಖ ಬಡಾವಣೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ, ಆದರೆ ಅಭಿವೃದ್ಧಿಯಲ್ಲಿ ಹಿಂದುಳಿದ ವಾರ್ಡ್ಗಳ ಕಡೆ
ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಸಮರ್ಪಕವಾಗಿ ಗಮನ ಹರಿಸುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪ. ವಾರ್ಡ್ನಲ್ಲಿ ಕಸ ವಿಲೇವಾರಿ ವ್ಯವಸ್ಥೆ ಸಮರ್ಪಕವಾಗಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ. ಕಸವನ್ನು ಸಮಯಕ್ಕೆ ಸರಿಯಾಗಿ ವಿಲೇವಾರಿ ಮಾಡದಿರುವುದರಿಂದ ತಿಪ್ಪೆಗಳು ನಿರ್ಮಾಣವಾಗುತ್ತಿದ್ದು, ಮಳೆ ಬಂದಾಗ ಕಸ ಹಾಗೂ ಕೊಳಚೆ ನೀರು ಸೇರಿ ರಸ್ತೆಗಳೆಲ್ಲ ಕೆಸರುಮಯವಾಗುತ್ತವೆ. ಕಸದ ರಾಶಿ ತಿಪ್ಪೆಯಾಗಿ ಪರಿವರ್ತನೆಯಾಗುವ ಮೊದಲೇ ವಿಲೇವಾರಿ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇನ್ನು ಶಾಂತಿನಗರದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಕೆಲವು ಮನೆಗಳ ಮುಂದೆ ಕೊಳಚೆ ನೀರು ನಿಂತು ಕೆರೆಯಂತಾಗಿದೆ. ಇದರಿಂದ ದುರ್ವಾಸನೆ, ಸೊಳ್ಳೆ ಹಾಗೂ ನೊಣಗಳ ಕಾಟ ಹೆಚ್ಚಾಗಿದೆ. ನಿಂತ ನೀರಿನಲ್ಲಿ ಹಂದಿ ಹಾಗೂ ನಾಯಿಗಳು ಓಡಾಡುತ್ತಿರುವುದರಿಂದ ಸ್ಥಳೀಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಹಗಲಿನಲ್ಲಿಯೂ ಮನೆಯ ಬಾಗಿಲು ತೆರೆಯಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ. ಈ ಸಮಸ್ಯೆ ಕುರಿತು ಹಲವು ಬಾರಿ ನಗರಸಭೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ವಾರ್ಡ್ನ ಹಲವು ರಸ್ತೆಗಳು ದುರಸ್ತಿಯಾಗದೆ ಸಂಚಾರಕ್ಕೆ ಅಡಚಣೆಯಾಗಿವೆ. ಮಳೆ ನೀರು ಹಾಗೂ ಕೊಳಚೆ ನೀರು ಸರಾಗವಾಗಿ ಹರಿಯಲು ಅಗತ್ಯ ಚರಂಡಿ ವ್ಯವಸ್ಥೆಯೂ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರ ಜೊತೆಗೆ ಪೂರ್ಣಗೊಳ್ಳದ ಯುಜಿಡಿ ಕಾಮಗಾರಿ, ಹಂದಿ ನಾಯಿಗಳ ಕಾಟ, ಕಸ ವಿಲೇವಾರಿ ಸಮಸ್ಯೆ, ರಸ್ತೆ ಹಾಗೂ ಚರಂಡಿ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳು ಇಲ್ಲಿನ ನಿವಾಸಿಗಳನ್ನು ಕಾಡುತ್ತಿವೆ. ಆಗೊಮ್ಮೆ ಈಗೊಮ್ಮೆ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿದ್ದರೂ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಮಾತ್ರ ಇನ್ನೂ ಆದ್ಯತೆ ಸಿಕ್ಕಿಲ್ಲ ಎಂದು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮನೆಗಳಿಗೆ ಹಕ್ಕುಪತ್ರ ನೀಡಲಾಗಿದೆ. ಆದರೆ ಆ ಮನೆಗಳಲ್ಲಿ ಜನರು ನೆಮ್ಮದಿಯಿಂದ ಬದುಕಲು ಅಗತ್ಯ ಮೂಲ ಸೌಕರ್ಯಗಳನ್ನು ಯಾವಾಗ ಕಲ್ಪಿಸಲಾಗುತ್ತದೆ? ಕೊಳಚೆ ನೀರು, ಕಸ, ರಸ್ತೆ ಹಾಗೂ ಚರಂಡಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಯಾವಾಗ? ಈ ಪ್ರಶ್ನೆಗಳಿಗೆ ಸಿಂದಗಿ ನಗರಸಭೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಉತ್ತರ ನೀಡಬೇಕಾಗಿದೆ. 2ನೇ ವಾರ್ಡ್ನ ಜನರ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸ್ಥಳ ಪರಿಶೀಲನೆ ನಡೆಸಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಮೂಲಕ ನಿವಾಸಿಗಳ ಸಂಕಷ್ಟಕ್ಕೆ ಶಾಶ್ವತ ಪರಿಹಾರ ನೀಡಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ನಿಮ್ಮ ವಾರ್ಡ್ನಲ್ಲೂ ಇಂಥ ಸಮಸ್ಯೆಗಳಿದ್ದರೆ ನಮಗೆ ತಿಳಿಸಿ. ಇಂತಹ ಜನಪರ ಸುದ್ದಿಗಳಿಗಾಗಿ ಪೊಲೀಸ್ ವಾರ್ತೆ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಸಿಂದಗಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಕಾವ್ಯ ಸಮೂಹ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಭರವಸೆಯ ಬೆಳಕಾಗಿದೆ. ಶ್ರೀ ಭುವನೇಶ್ವರಿ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಶ್ರೀ ಚಂದ್ರಶೇಖರ ನಾಗರಬೆಟ್ಟ ಅವರ ಅಧ್ಯಕ್ಷತೆಯಲ್ಲಿ 1 ದಶಕಕ್ಕೂ ಹೆಚ್ಚು ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವ ಮೂಲಕ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡುವಂತೆ ಮಾಡಿದೆ. ಈ ಶಾಲೆಗೆ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಕ್ಲಾಸ್ ಮತ್ತು ನುರಿತ ಶಿಕ್ಷಕರಿಂದ ಬೋಧನೆ ಜೊತೆಗೆ ರೂಮ್, ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ಸೇರಿದಂತೆ ಆಧುನಿಕ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ಇದರ ಜೊತೆಗೆ ಶ್ರೀ ಸಂಗಮೇಶ್ವರ ಕಾಲೇಜ್ ಆಫ್ ಫಾರ್ಮಸಿ ಮೂಲಕ ನೂತನವಾಗಿ ಡಿ ಫಾರ್ಮಸಿ ಕೋರ್ಸ್ ಪ್ರಾರಂಭಿಸಲಾಗಿದೆ. ಈಗಾಗಲೇ ತರಗತಿಗಳು ಶುರುವಾಗಿದ್ದು ತಾಲೂಕಿನ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980026402 9980096180